ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಕ್ರೋಶೆನ ಯೂಸ್ ಮಾಡಿಕೊಂಡು ಒಂದು ಪರ್ಫೆಕ್ಟ್ ಆಗಿರೋ ರೌಂಡ್ ಸರ್ಕಲ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಫಸ್ಟ್ ನಾನು ಇಲ್ಲೊಂದು ಮ್ಯಾಜಿಕ್ ರಿಂಗ್ ಹಾಕೊಳ್ತಾ ಇದ್ದೀನಿ. ಮ್ಯಾಜಿಕ್ ರಿಂಗ್ ಹಾಕೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದ್ರೂ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಇರುತ್ತೆ, ಒಮ್ಮೆ ವಿಡಿಯೋನ ನೋಡಿ. ಸೊ ನಾನೀಗ ಒಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಂಡೆ, ಹಾಗೆ ಒಂದು ಚೈನ್ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈಗ ರೌಂಡ್ 1ನಲ್ಲಿ ಈ ಮ್ಯಾಜಿಕ್ ರಿಂಗಲ್ಲಿ ನಾವು 8 ಸಿಂಗಲ್ ಕ್ರೋಶೆನ ಹಾಕೊಳ್ಳೋಣ. ಸೊ ಫಸ್ಟ್ ಸಿಂಗಲ್ ಕ್ರೋಶೆನ ನಾನು ಹಾಕೊಳ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನು ಸ್ಟಿಚ್ ಮಾರ್ಕರಿಂದ ಇದನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೆಕೆಂಡ್ ಸಿಂಗಲ್ ಕ್ರೋಶೆ and third one, fourth one, and then fifth one, sixth one, seventh one, last 8th one. ಸೊ ನಾನಿಲ್ಲಿ 8 ಸಿಂಗಲ್ ಕ್ರೋಶೆಸ್ನ ಹಾಕೊಂಡಿದ್ದೀನಿ, ನೋಡೋಣ ಬನ್ನಿ. ಸೊ 1 2 3 4 5 6 7 8. ನಾನೀಗ ಆ ಗ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ವರ್ಕಿಂಗ್ ಯಾರ್ನ ಬಿಟ್ಟು ಈ ಟೇಲ್ ಪಾರ್ಟ್ ಇದೆ ಅಲ್ವಾ, ಸೊ ಆ ಟೇಲ್ ಪಾರ್ಟ್ನ ನಾವು ನೀಟಾಗಿ ಟೈಟಾಗಿ ಎಳೆದ್ರೆ ಕ್ಲೋಸ್ ಆಗುತ್ತೆ. ಸ್ವಲ್ಪ ಗ್ಯಾಪ್ ಇದೆ, ಸೊ ಸ್ವಲ್ಪ ಟೈಟಾಗಿ ನೀವು ಎಳೆದ್ರೆ ಅದು ನೀಟಾಗಿ ಗ್ಯಾಪು ಕ್ಲೋಸ್ ಆಗುತ್ತೆ. ಸೊ ಗ್ಯಾಪ್ ಇವಾಗ ಕ್ಲೋಸ್ ಆಗಿದೆ. ನಾನೀಗ ಫಸ್ಟ್ ರೌಂಡ್ನ ಫಿನಿಶ್ ಮಾಡ್ತಾ ಇದ್ದೀನಿ. ಅಂದರೆ ಸೊ ನನ್ನ ಫಸ್ಟ್ ಸ್ಟಿಚ್ ಇತ್ತಲ್ವಾ, ಸೊ ಆ ಸ್ಟಿಚ್ಚಲ್ಲಿ ಇವಾಗ ಸ್ಟಿಚ್ ಮಾರ್ಕರ್ನ ತೆಗೆದ್ಬಿಟ್ಟು ಇಲ್ಲೊಂದು ಸ್ಲಿಪ್ ನಾಟ್ ಹಾಕೊಂಡ್ರೆ ನಮ್ಮದು ರೌಂಡ್ 1 ಕಂಪ್ಲೀಟ್ ಆಯಿತು ಅಂತ ಅರ್ಥ. ಸೊ ರೌಂಡ್ 1 ಏನು ಮಾಡಿದ್ವಿ, 8 ಸಿಂಗಲ್ ಕ್ರೋಶೆಸ್ನ ಹಾಕ್ಕೊಂಡಿದ್ವಿ. ಸೊ ನೆಕ್ಸ್ಟು ರೌಂಡ್ 2ನಲ್ಲಿ ಏನು ಮಾಡಬೇಕಾಗತ್ತೆ, ರೌಂಡ್ 2 ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಒಂದು ಚೈನ್ ಸ್ಟಿಚ್ ಹಾಕೋಬೇಕಾಗತ್ತೆ. ಅದಾದಮೇಲೆ ರೌಂಡ್ 2ನಲ್ಲಿ ನಾವು ಯಾವ ಪ್ಯಾಟರ್ನ ಫಾಲೋ ಮಾಡ್ತೀವಿ ಅಂದರೆ ಇನ್ಕ್ರೀಸ್ ಸಿಂಗಲ್ ಕ್ರೋಶೆ ಪ್ಯಾಟರ್ನ ಫಾಲೋ ಮಾಡ್ತೀವಿ. ಸೊ ಅಂದರೆ ಈಚ್ ಸ್ಟಿಚ್ಚಲ್ಲೂ ಕೂಡ ನಾವು 2 ಸಿಂಗಲ್ ಕ್ರೋಶೆಸ್ನ ಹಾಕ್ತೀವಿ. ಸೊ 1 ಸಿಂಗಲ್ ಕ್ರೋಶೆ ಆ್ಯಂಡ್ ದೆನ್ 2 ಸಿಂಗಲ್ ಕ್ರೋಶೆ. ಈ ಥರ ಒಂದೇ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀವಿ. ಈಗ ಅದು 2 ಸ್ಟಿಚ್ ಆಗಿದೆ ಅಲ್ವಾ, ಸೊ ಹಾಗಾಗಿ ನಾನು ನನ್ನ ಫಸ್ಟ್ ಸ್ಟಿಚ್ಚಿಗೆ ಮಾರ್ಕ್ ಮಾಡಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀವಿ. ನಥಿಂಗ್ ಬಟ್ ಇನ್ಕ್ರೀಸ್ ಸಿಂಗಲ್ ಕ್ರೋಶೆ. ಸೊ ಇನ್ಕ್ರೀಸ್ ಅಂದರೆ ಒಂದೇ ಸ್ಟಿಚ್ಚಲ್ಲಿ 2 ಟೈಮ್ಸ್ ಪ್ಯಾಟರ್ನ ಹಾಕೋದು. ಸೊ ಸಿಂಗಲ್ ಕ್ರೋಶೆನ 2 ಟೈಮ್ಸ್ ಹಾಕ್ತಾ ಇರೋದ್ರಿಂದ ಇನ್ಕ್ರೀಸ್ ಸಿಂಗಲ್ ಕ್ರೋಶೆ. ಸೊ ಇದೇ ಪ್ಯಾಟರ್ನ ನಾವು ಕಂಪ್ಲೀಟ್ ಆಗಿ ಮಾಡಬೇಕಾಗತ್ತೆ. ಸಿಂಗಲ್ ಕ್ರೋಶೆ ದೆನ್ ಇನ್ಕ್ರೀಸ್ ಸಿಂಗಲ್ ಕ್ರೋಶೆ. 1 time in same stitch, 1 more time single crochet, that is increase single crochet. ಸೊ ನೆಕ್ಸ್ಟ್ ಮತ್ತೆ ಪ್ಯಾಟರ್ನ ಕಂಟಿನ್ಯೂ ಮಾಡೋಣ. ಸಿಂಗಲ್ ಕ್ರೋಶೆ then increase single crochet, increase ಸಿಂಗಲ್ ಕ್ರೋಶೆ, ಇನ್ಕ್ರೀಸ್ ಸಿಂಗಲ್ ಕ್ರೋಶೆನ ನಾವು ಹಾಕ್ತಾ ಇದ್ದೀವಿ. ಸೊ ಇವಾಗ ರೌಂಡ್ 2 ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಸೊ ಫಸ್ಟ್ ರೌಂಡಲ್ಲಿ ನಾವು 8 ಸಿಂಗಲ್ ಕ್ರೋಶೆನ ಹಾಕಿದ್ವಿ, ಹಾಗಾಗಿ ಸೆಕೆಂಡ್ ರೌಂಡಲ್ಲಿ
ಇನ್ಕ್ರೀಸ್ ಸಿಂಗಲ್ ಕ್ರೋಶೆ ಹಾಕಿರೋದ್ರಿಂದ ಒಬ್ವಿಯಸ್ಲಿ ಇವಾಗ ನಮಗೆ 16 ಸ್ಟಿಚಸ್ ಬರಬೇಕು. ಬಂದಿದೆಯಾ ಇಲ್ವಾ ನೋಡೋಣ ಬನ್ನಿ. ಸೊ ಸ್ಟಿಚ್ 1 2 ಸೊ 1 2 3 4 5 6 7 8 9 10 11 12 13 14 15 16 ಸ್ಟಿಚಸ್ ಬಂದಿದೆ. ಸೊ ನಾನು ಇವಾಗ ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾರ್ಕರ್ನ ರಿಮೂವ್ ಮಾಡಿ ಇಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ಸೆಕೆಂಡ್ ರೌಂಡ್ ಇವಾಗ ಕಂಪ್ಲೀಟ್ ಆಯಿತು. ನೆಕ್ಸ್ಟು ರೌಂಡ್ 3ನಲ್ಲಿ ನಾವು ಯಾವ ಪ್ಯಾಟರ್ನ ಫಾಲೋ ಮಾಡ್ತೀವಿ ಅಂದರೆ, ಸೊ ಈಚ್ ರೌಂಡ್ ನೀವು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಚೈನ್ ಸ್ಟಿಚ್ನ ಹಾಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ರೌಂಡಲ್ಲಿ ನಾವು ಥರ್ಡ್ ರೌಂಡಲ್ಲಿ ನಾವು ಯಾವ ಪ್ಯಾಟರ್ನ ಹಾಕ್ತೀವಿ ಅಂದರೆ ಸಿಂಗಲ್ ಕ್ರೋಶೆ ದೆನ್ ಇನ್ಕ್ರೀಸ್. ಅಂದರೆ ಒಂದು ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತೀವಿ, ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಸಿಂಗಲ್ ಕ್ರೋಶೆ. ನೋಡೋಣ ಬನ್ನಿ. ಸೊ ಸಿಂಗಲ್ ಕ್ರೋಶೆ ಅದು ನನ್ನ ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನು ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಇನ್ಕ್ರೀಸ್ ಮಾಡಬೇಕು. ಸಿಂಗಲ್ ಕ್ರೋಶೆ ಹಾಕಿದ್ವಿ, ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿದೆ. ಇದೇ ಪ್ಯಾಟರ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಬನ್ನಿ, ಸಿಂಗಲ್ ಕ್ರೋಶೆ ದೆನ್ ಇನ್ಕ್ರೀಸ್, ಇನ್ಕ್ರೀಸ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಇನ್ಕ್ರೀಸ್, ಸಿಂಗಲ್ ಕ್ರೋಶೆ then increase, single crochet, increase, single crochet, increase, single crochet, increase, then single crochet, increase. ಸೊ ಥರ್ಡ್ ರೌಂಡ್ ಕೂಡ ಕಂಪ್ಲೀಟ್ ಆಯಿತು. ಸೊ ಫಸ್ಟು 8 ಸಿಂಗಲ್ ಕ್ರೋಶೆ ಹಾಕಿದ್ವಿ, ನೆಕ್ಸ್ಟ್ 16 ಸಿಂಗಲ್ ಕ್ರೋಶೆನ ಮಾಡಿದ್ವಿ. ಸೊ ನೆಕ್ಸ್ಟ್ ಇವಾಗ ನಮಗೆ 24 ಸಿಂಗಲ್ ಕ್ರೋಶೆಸ್ ಬಂದಿರಬೇಕು. ಬನ್ನಿ ಒಂದ್ಸತಿ ನೋಡುವ. 1 1 2 3 4 5 6 7 8 9 10 11 12 13 14 15 16 17 18 19 20 21 22 23 and then 24. ಸೊ ನಮಗೆ ರೌಂಡ್ 3ನಲ್ಲಿ 24 ಸ್ಟಿಚಸ್ ಬಂದಿದೆ. ನೆಕ್ಸ್ಟ್ ರೌಂಡ್ 4ಅಲ್ಲಿ ನಾವು ಯಾವ ಥರ ಪ್ಯಾಟರ್ನ ಫಾಲೋ ಮಾಡ್ತೀವಿ ಅಂದರೆ, ಅದಕ್ಕೆ ಮುಂಚೆ ನಾನು ರೌಂಡ್ 3ನ ಸ್ಲಿಪ್ ನಾಟ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಚೈನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರೌಂಡ್ 4ಅಲ್ಲಿ ನಾವು ಸಿಂಗಲ್ ಕ್ರೋಶೆ ಆ್ಯಂಡ್ ದೆನ್ ಇನ್ಕ್ರೀಸ್ ಈ ಪ್ಯಾಟರ್ನ ಫಾಲೋ ಮಾಡ್ತೀವಿ. ಬನ್ನಿ, ಸಿಂಗಲ್ ಕ್ರೋಶೆ ಅದು ನನ್ನ ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಬಿಗಿನರ್ಸಿಗೆ ಕಷ್ಟ ಆಗುತ್ತೆ, ಸೊ ಹಾಗಾಗಿ ಬೆಟರ್ ಮಾರ್ಕ್ ಮಾಡೋದು.
ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಹಾಕ್ತೆ ಇವಾಗ. ಈಗ ಇನ್ಕ್ರೀಸ್ ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಈ ಪ್ಯಾಟರ್ನ್ ಫಾಲೋ ಮಾಡಬೇಕಾಗುತ್ತೆ. ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, then increase. ಸೇಮ್ ಪ್ಯಾಟರ್ನ ಫಾಲೋ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ಈಗ 4th ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಸ್ಟಿಚ್ ಮಾರ್ಕರ್ನ ರಿಮೂವ್ ಮಾಡಿ ಅಲ್ಲಿ ಒಂದು ಸ್ಲಿಪ್ ನಾಟ್ನ ಹಾಕ್ಕೊಂಡು 4th ರೌಂಡ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಒಂದು ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ತದನಂತರ ರೌಂಡ್ 5ರಲ್ಲಿ ನಾವು ಯಾವ ಪ್ಯಾಟರ್ನ ಫಾಲೋ ಮಾಡ್ತೀವಿ ಅಂತಂದರೆ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ದೆನ್ ಇನ್ಕ್ರೀಸ್. ಅಂದರೆ 3 ಟೈಮು ಸಿಂಗಲ್ ಕ್ರೋಶೆನ ಹಾಕ್ಬಿಟ್ಟು 4th ಟೈಮಲ್ಲಿ ನಾವು ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ತೀವಿ. ಸೊ ಬನ್ನಿ ನೋಡೋಣ. 1 ಸಿಂಗಲ್ ಕ್ರೋಶೆ, ಅದು ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ನಾನು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಸೆಕೆಂಡ್ 1 ಸಿಂಗಲ್ ಕ್ರೋಶೆ, ಥರ್ಡ್ ಸಿಂಗಲ್ ಕ್ರೋಶೆ, ಆ್ಯಂಡ್ ದೆನ್ ಇನ್ಕ್ರೀಸ್. ಈ ಸ್ಟಿಚಲ್ಲಿ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಈ ಥರ. ಸೊ ಈ ಪ್ಯಾಟರ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, 3 ಟೈಮ್ಸ್ ಸಿಂಗಲ್ ಕ್ರೋಶೆ, ಅದಾದಮೇಲೆ ಇನ್ಕ್ರೀಸ್. ಸೊ ಈ ಪ್ಯಾಟರ್ನ ನಾವು ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಬರೋಣ. ಸೊ ಒಂದೊಂದ್ಸತಿ ಸ್ಟಿಚಸ್ ಹಾಕಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ, ಹೇಳ್ಕೊತ ಹಾಕ್ತಾ ಇರ್ತೀವಲ್ವ. ಸೊ ಅವಾಗ ನೀವು ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಆ್ಯಂಡ್ ದೆನ್ ಇನ್ಕ್ರೀಸ್. ಸೊ ಕರೆಕ್ಟಾಗಿರೋ ಪ್ಯಾಟರ್ನ ಫಾಲೋ ಮಾಡಿದ್ದೀನಿ. ಸೊ ಸಿಂಗಲ್ ಕ್ರೋಶೆ, ದೆನ್ ಸಿಂಗಲ್ ಕ್ರೋಶೆ, ಆ್ಯಂಡ್ ದೆನ್ 1 more ಸಿಂಗಲ್ ಕ್ರೋಶೆ, then increase. ಸೊ ಈ ಪ್ಯಾಟರ್ನ, ಇದೇ ಪ್ಯಾಟರ್ನ ಫಾಲೋ ಮಾಡಿಕೊಂಡು ಈ ಸರ್ಕಲ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಈಗ ಕಂಪ್ಲೀಟ್ ಆಗಿದೆ ಸರ್ಕಲ್ಲು. ಸ್ಲಿಪ್ ನಾಟ್ ಹಾಕ್ಕೊಂಡು ಒಂದು ಚೈನ್ ಕೂಡ ಹಾಕಿದ್ದೀನಿ. ಈಗ ರೌಂಡ್ 6ಅಲ್ಲಿ ನಾವು ಯಾವ ಪ್ಯಾಟರ್ನ ಫಾಲೋ ಮಾಡ್ತೀವಿ ಅಂತಂದರೆ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ದೆನ್ ಇನ್ಕ್ರೀಸ್. ಅಂದರೆ 4 ಟೈಮ್ ಸಿಂಗಲ್ ಕ್ರೋಶೆನ ಹಾಕಿ ಒಂದು, ಆಮೇಲೆ 5th ಟೈಮು ಇನ್ಕ್ರೀಸ್ ಮಾಡ್ತೀವಿ. ಫಸ್ಟ್ ಸ್ಲಿಪ್ ಚೈನ್ ಸ್ಟಿಚ್ಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದು ಸೆಕೆಂಡ್ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇದು ಥರ್ಡ್ ಸಿಂಗಲ್ ಕ್ರೋಶೆ, ಹಾಗೆ 4th ಸಿಂಗಲ್ ಕ್ರೋಶೆ. ಇದಾದ ನಂತರ ಈಗ ಇನ್ಕ್ರೀಸ್ ಮಾಡಬೇಕು. 1 2 4. ಈಗ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ಪ್ಯಾಟರ್ನ ನಾವು ಫಾಲೋ ಮಾಡಿ ಆ ಸರ್ಕಲ್ನ ಫಿನಿಶ್ ಮಾಡ್ಕೊಳ್ಳೋಣ. ಸರ್ಕಲ್ನ ನಾನು ಫಿನಿಶ್ ಮಾಡಿದ್ದೀನಿ. ಈಗ ಸ್ಟಿಚ್ ಮಾರ್ಕರ್ನ ರಿಮೂವ್ ಮಾಡಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪರ್ಫೆಕ್ಟ್ ಆಗಿರೋ ರೌಂಡ್ ಸರ್ಕಲ್ ಆಗಿದೆ. ಸೊ ಈ ಥರ ಪ್ಯಾಟರ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗಿರೋ ಒಂದು ರೌಂಡ್ ಸರ್ಕಲ್ನ ಮಾಡೋದಕ್ಕೆ ಆಗತ್ತೆ. ನೀವು ಥ್ರೆಡ್ನ ಟೈಟಾಗಿ ಎಳೆದ್ರೆ ಅದ್ರ ಶೇಪ್ ಚೇಂಜ್ ಆಗುತ್ತೆ. ಹಾಗೆ ತುಂಬ ಲೂಸ್ ಆಗಿ ಸ್ಟಿಚಸ್ ಹಾಕಿದ್ರೆ ಆಗಲೂ ಕೂಡ ಶೇಪ್ ಚೇಂಜ್ ಆಗುತ್ತೆ.
ತುಂಬ ಟೈಟ್ ಆಗು ಎಳಿಬಾರ್ದು, ಹಾಗಂತ ತುಂಬ ಲೂಸ್ ಆಗು ಬಿಡಬಾರ್ದು. ನೀಟಾಗಿ ಒಂದೇ ಒಂದು ಫ್ಲೋನಲ್ಲಿ ನೀಟಾಗಿ ವರ್ಕ್ ಮಾಡಬೇಕಾಗುತ್ತೆ. ಈ ಪ್ಯಾಟರ್ನ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ. ನಿಮಗೆ ಪರ್ಫೆಕ್ಟ್ ಆಗಿರೋ ಸರ್ಕಲ್ ಬರ್ತಾ ಇದೆಯಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.